ಮೊದಲು ಪ್ಯಾಷನ್ ಫ್ರೂಟ್ ಹಣ್ಣಿನ ತಿರುಳನ್ನು ತೆಗೆದುಕೊಳ್ಳಿ. ಮೊದಲು ಪ್ಯಾಷನ್ ಫ್ರೂಟ್ ಹಣ್ಣನ್ನು ಈ ರೀತಿ 2 ಭಾಗವಾಗಿ ಕತ್ತರಿಸಿಕೊಳ್ಳಿ. ಹಣ್ಣಿನ ತಿರುಳು ಈ ರೀತಿ ಕಾಣಿಸುತ್ತದೆ. ಇದನ್ನು ಒಂದು ಚಮಚದ ಸಹಾಯದಿಂದ ತಿರುಳುಗಳನ್ನು ತೆಗೆದುಕೊಂಡು ಒಂದು ಬಾಣಲೆಯಲ್ಲಿ ಸಂಗ್ರಹಿಸಿ. ನಂತರ ಇದಕ್ಕೆ ಅಷ್ಟೇ ಪ್ರಮಾಣದ ಸಕ್ಕರೆಯನ್ನು ಸೇರಿಸಿ. ನಂತರ ಇದನ್ನು ಚೆನ್ನಾಗಿ ಬೆರೆಸಿ ಇದನ್ನು ಮಧ್ಯಮ ಉರಿಯಲ್ಲಿ ಈ ರೀತಿ ಬೇಯಿಸುತ್ತಾ ಇರಿ. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಸೇರಿಸಬಹುದು. ಇದರಿಂದ ಇದರ ರುಚಿ ಹೆಚ್ಚುತ್ತದೆ. ನಂತರ ಇದು ಒಂದು ಜೇನಿನ ಹದಕ್ಕೆ ಬರುವವರೆಗೆ ಇದನ್ನು ನೀವು ಈ ರೀತಿ ಕಾಯಿಸುತ್ತಾ ಇರಬೇಕು. ಇದು ಪಾಕ ಬರಲು ಒಂದು ಸುಮಾರು ಅರ್ಧದಿಂದ 3/4 ಗಂಟೆಯವರೆಗೆ ನೀವು ಈ ರೀತಿ ಕಾಯಿಸಬೇಕಾಗುತ್ತದೆ. ನಾನಿದನ್ನು ಒಂದು 3/4 ಗಂಟೆ ಬೇಯಿಸಿದ್ದೇನೆ. ಸಣ್ಣ ಉರಿಯಲ್ಲಿ ಬೇಯಿಸಲು ಇಟ್ಟು ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬಹುದು. ಎಡೆಯಲ್ಲಿ ನೀವು ಬಂದು ಕೈಯಾಡಿಸುತ್ತಾ ಇರಬೇಕು. ಕೊನೆಯ ಹಂತಕ್ಕೆ ಬಂದಾಗ ನೀವು ಒಂದು ಲಿಂಬೆ ಹುಳಿಯ ರಸವನ್ನು ಇದಕ್ಕೆ ಹಾಕಬೇಕು. ಇದು ಹೆಚ್ಚು ಸಮಯದವರೆಗೆ ಕೆಡದಂತೆ ಸಂಗ್ರಹಿಸಿ ಇಡಲು ಸಹಾಯ ಮಾಡುತ್ತದೆ. ಈ ಹದಕ್ಕೆ ಬಂದಾಗ ಸ್ಟವ್ ಅನ್ನು ಆಫ್ ಮಾಡಿ ಇದನ್ನು ತಣಿಯಲು ಬಿಡಬೇಕು. ತಣಿದ ಮೇಲೆ ಇದನ್ನು ಒಂದು ಗಾಜಿನ ಜಾಡಿಯಲ್ಲಿ ಸಂಗ್ರಹಿಸಿ ಭದ್ರವಾಗಿ ಮುಚ್ಚಿ ಇಡಬೇಕು. ಇದನ್ನು ಬ್ರೆಡ್ ಅಥವಾ ದೋಸೆಯೊಂದಿಗೆ ತಿನ್ನಲು ಬಳಸಬಹುದು. ಜ್ಯೂಸನ್ನು ಸಹ ತಯಾರಿಸಬಹುದು.